ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ, ಭೂಮಿಕಾ ಕಣ್ಬಿಡಿ. ಭೂಮಿಕಾ ಅದಕ್ಕೆ ಪ್ಲೀಸ್ ಮಾತಾಡಿ. ಭೂಮಿಕಾ ನೋಡಿ, ಅದಕ್ಕೆ ನಾನು ಗೌತಮ್ ಇಲ್ಲಿ. ಭೂಮಿಕಾ ಪ್ಲೀಸ್, ಏನಾಗ್ತಿದೆ ನಿಮಗೆ? ಅನಂತ ಅದಕ್ಕೆ ಕಣ್ಬಿಡಿ. ಅದಕ್ಕೆ ಕಣ್ಬಿಡಿ. ಭೂಮಿಕಾ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಪ್ಲೀಸ್ ಮಾತಾಡಿ. ಅವ್ರಿಗೇನಾಗಿಲ್ಲ ಕಣ, ಉಸಿರು ಕಟ್ಟಿದ್ದಾರೆ, ಉಸಿರು ಕಟ್ಟಿದೆ ಅಷ್ಟೇ. ಇರು, ಡಾಕ್ಟ್ರ್ ಫೋನ್ ಮಾಡ್ತೀನಿ. ಭೂಮಿಕಾ ಪ್ಲೀಸ್ ಕಣ್ಬಿಡಿ, ಕಣ್ಬಿಡಿ. ಭೂಮಿಕಾ ಹಲೋ ಹಲೋ ಡಾಕ್ಟರ್. ಓಕೆ ಗೆಳೆಯ, CPR ಮಾಡ್ಬೇಕಂತ ಕಣ. ಒಂದು ನಿಮಿಷ ಡಾಕ್ಟರ್, ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ, ನೀವು ಎಕ್ಸ್ಪ್ಲೇನ್ ಮಾಡಿ. ಹಾಂ ಡಾಕ್ಟರ್ ಹೇಳಿ. ಹಾಂ ಹಾಂ ಡಾಕ್ಟರ್. ಭೂಮಿಕಾ ಕಣ್ಬಿಡಿ. ಭೂಮಿಕಾ ಪ್ಲೀಸ್ ಹೀಗೆ ಮಾಡಬೇಡಿ. ಭೂಮಿಕಾ ನೀವಿಲ್ದೆ ನಾನು ಬದುಕಿರಲ್ಲ. ಭೂಮಿಕಾ ಪ್ಲೀಸ್, ಐ ಲವ್ ಯು ಭೂಮಿಕಾ, ಐ ಲವ್ ಯು ಭೂಮಿಕಾ, ಐ ಲವ್ ಯು ಭೂಮಿಕಾ, ಐ ಲವ್ ಯು ಭೂಮಿಕಾ. ಅನುಸಾರಿಣಿ ನನ್ನ ಎದೆಗೆ, ಅಪರಾಜಿತೆ ನನ್ನ ಮನಕ್ಕೆ, ಅಧಿದೇವತೆ ಆದಿನಿ ನನ್ನ ಸ್ನೇಹಕ್ಕೆ. ಭೂಮಿಕಾ ಕಣ್ಬಿಡಿ. ಭೂಮಿಕಾ ನಿಮ್ಗೇನೂ ಆಗಿಲ್ಲ. ಭೂಮಿಕಾ ನೋಡಿ, ನಿಮ್ಗೇನೂ ಆಗಿಲ್ಲ. ನಾನು ಇಲ್ಲ ಇದ್ದೀನಿ. ಆಂಬ್ಯುಲೆನ್ಸ್ ಫೋನ್ ಮಾಡ. ಕಣ್ಬಿಡಿ, ಕಣ್ಬಿಡಿ, ಮಲಗ್ಬಿಡಿ. ಭೂಮಿಕಾ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೆ ಈ ಸೆಟ್ ಅಲ್ಲಿ ಒಂದು ಸಮಸ್ಯೆ ಖಂಡಿತ ಇದೆ. ಯಾರು ಕ್ಯಾಮ್ರಾನೆಲ್ಲ ಆನ್ ಮಾಡಿರೋದು? ಸುಮ್ಮನಿರ್ಲ ಅಣ್ಣ, ಮೈಕ್ ಆಫ್ ಮಾಡ್ರಣ. ಯಾರು ಕ್ಯಾಮ್ರಾನೆಲ್ಲ ಆನ್ ಮಾಡಿರೋದು? ರಾಂಗ್ ಆಗುತ್ತೆ. ಆಫ್ ಮಾಡ್ಬಿಟ್ಟು ಪ್ರೋಗ್ರಾಮ್ ಮಾಡ್ರಿ, ಸ್ಕಿಟ್ ಎಲ್ಲ ಬ್ಯಾಂಗ್ ಆಗುತ್ತೆ. ಏನ್ ಸಮಸ್ಯೆ ಇದೆ ಗುರುಗಳೇ? ನಾವು ಮಾಡೋ ಜೋಕ್ಗೆ ಜಡ್ಜಸ್ ಎಲ್ಲ ಬಿದ್ದು ಬಿದ್ದು ನಗ್ತಾವ್ರಲ್ಲ. ಲೇ, ಜಡ್ಜಸ್ ಬರೀ ಒಂದು ಜೋಕ್ ಕಾಪಾಡ್ಬೇಕು ಅಂತ ನಗ್ತಾ ಇಲ್ಲ ಕಣೋ, ಇಡೀ ಸೋ ಕಾಪಾಡ್ಬೇಕು ಅಂತ ನಗ್ತಾವ್ರೆ. ಫಸ್ಟ್ ಅವ್ರ ಕೈ ಮುಗಿ ಹಣ. ಎಲ್ಲರ ಟೀಮ್ನ ಸಮಸ್ಯೆನ ಬಿಚ್ಚಿ ಹೇಳೋಕೆ ಬಂದಿರೋ ಜರ್ಮನಿ ಜ್ಯೋತಿಷಿ ನಾನು. ಗಿಳಿಯೇ, ಹೋ ಗಿಳಿಯೇ, ಸಮಸ್ಯೆಗೆ ಒಳಗಾಗಿರುವ ಮೊದಲನೇ ಟೀಮ್ ಯಾವುದು? ಅನ್ಕೊಂಡೆ, ಪಳಪಳ ಅಂತ ಒಳಿದಿರೋ ಅನುಶ್ರೀ ಮೇಡಮ್ ಅಂತ ಅನ್ಕೊಂಡೆ. ಮೇಡಮ್ ಇದೆ
ನಿಮ್ಮ ಟೀಮಲ್ಲೂ ಒಂದು ಸಮಸ್ಯೆ ಖಂಡಿತ ಇದೆ. ಹೌದು ಹೆಂಗಿದೆ ಅದು? ಹನುಮಂತು ಅನ್ನೋ ಒಂದು ಜಂತು ನಿಮ್ ಟೀಮಲ್ಲಿ ಸೇರ್ಕೊಂಡಿದೆ ಅಕ್ಕ. ಇದು 100% ಸತ್ಯ. ಗುರುಗಳೇ, ಹಾ ಹನುಮಂತು ಪ್ರಾರಂಭದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ರಲ್ಲ ಗುರುಗಳೇ. ಹಾ ನೋಡ, ಹನುಮಂತನ್ನ ಟೀಮಲ್ಲಿ ಇಟ್ಕೊಳ್ಳೋದು, ಬಬಲ್ ಗಮ್ನ ಬಾಯಲ್ಲಿ ಇಟ್ಕೊಳ್ಳೋದು ಎರಡು ಒಂದೇ. ಫಸ್ಟ್ ಟೇಸ್ಟ್ ಆಗಿರುತ್ತೆ, ಆಮೇಲೆ ಬಾಯಲ್ಲಿ ವೇಸ್ಟ್ ಆಗಿರುತ್ತೆ ಅಕ್ಕ. ಆದ್ರೂ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಏನು? ನಿಮ್ಮ ಟೀಮಿನ ನಿಜವಾದ ವಾರಿಯರು ಅಂದ್ರೆ ಅದು ರಮೇಶ್ ಯಾದವ್ ಅವರು. ಯಾಕೆ ಅಂತ ಕೇಳ್ತೀನಿ, ಯಾಕೆ ಗಿಲ್ಲಿ? ಸ್ಕಿಟ್ ಅಲ್ಲಿ ತಾನು ತಲೆನ ತಗ್ಸಿ ಟೀಮಲ್ಲಿರೋರ್ನೆಲ್ಲೂ ತಲೆ ಎತ್ಕೊಂಡು ಓಡಾಡೋ ತರ ಮಾಡಿದ್ದು ರಮೇಶ್ ಯಾದವ್ ಅವರು. ನಿಜ ನಿಜ. ಅಕ್ಕ, ಪ್ರತಿ ವಾರ ಒಂದು ಲೋ ಬಜೆಟ್ ಲೇಡಿ ಗೆಟಪ್ ಹಾಕಿ ಸ್ಕಿಟ್ ಹಿಟ್ ಮಾಡ್ತಿರೋದು ರಮೇಶ್ ಯಾದವ್ ಅವರು. ನಿಜ ನಿಜ ನಿಜ. ರಮೇಶ್ ಯಾದವ್ ಅವರೇ, ನಿಮ್ ತರನೇ ನಿಮ್ ಟೀಮಲ್ಲಿ ಇರೋರೆಲ್ಲ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದೇ ಪರಿಹಾರ. ಅಂಡರ್ಟೇಕರ್ದು ಆ ಏರ್ ಕಿತ್ಕೊಂಡು ಎಲ್ಲಾ ರೂಮಲ್ಲಿರೋ ಬೀರುಲ್ ಇಟ್ಕೊಂಡು ಪೂಜೆ ಮಾಡಿ ಸಮಸ್ಯೆ ಪರಿಹಾರ ಆಗ್ಬಿಡ್ತದೆ. ಗಿಳಿಯೇ, ಗಿಳಿಯೇ, ಸಮಸ್ಯೆಗೆ ಒಳಗಾಗಿರೋ ನೆಕ್ಸ್ಟ್ ಟೀಮ್ ಯಾವುದು? ಇದೇನು ಫೇಸ್ಗಿಂತ ಬರೀ ಗ್ಲಾಸೇ ಕಾಣಿಸ್ತಾ ಇದೆ? ಹಂಗಂದ್ರೆ ಕುರಿಯೇನೆ. ಗುರುಗಳೇ, ಹಾ. ಕುರಿ ಸರ್ ಟೀಮು ಮೊದಲನೇ ವಾರನೇ 1 ಲಕ್ಷ ಗೆದ್ದು ಬಿಟ್ರು. ಅವ್ರ ಟೀಮಲ್ಲಿ ಸಮಸ್ಯೆನೇ ಇಲ್ಲ. ನೀನ್ ಹೇಳಿದ 100% ಸತ್ಯ. ಕುರಿ ಸರ್ ಟೀಮಲ್ಲಿ ಯಾವುದೇ ತರಹದ ಸಮಸ್ಯೆ ಇಲ್ಲ, ಆದ್ರೆ ಕುರಿಯಣ್ಣನೇ ಒಂದು ದೊಡ್ಡ ಸಮಸ್ಯೆ. ಕರೆಕ್ಟ್ ಆಗಿ ಹೇಳಿದೆ ಮಗ. ಇದ್ಯಾಕೋ ನಮ್ ಟೀಮಲ್ಲಿ ಸಮಸ್ಯೆ ಇದೆ ಅಣ್ಣ, ಇಷ್ಟು ಉದ್ದ ಇದೆ ಅಣ್ಣ. ನಿಮ್ಮನ್ನ ಈ ಶೋ ಅಲ್ಲಿ ಕಮೆಂಟ್ ಕೊಡೋಕೆ ಇಟ್ಕೊಂಡವ್ರೆ ಅಂತ ಎಲ್ರು ಅನ್ಕೊಂಡವ್ರೆ, ಕಂಟೆಂಟ್ ಕೊಡೋಕೆ ಇಟ್ಕೊಂಡವ್ರೆ ಅಂತ ಯಾರಿಗೂ ಗೊತ್ತಿಲ್ಲ ಅಣ್ಣ. ಅದೇ ಸಮಸ್ಯೆ ಅಣ್ಣ. ದಯವಿಟ್ಟು ನಿಮ್ಮ ಟೀಮ್ ಹೆಸರನ್ನ ಕುರಿ ಬುಲ್ಡೋಜರ್ಸ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಯಾಕೆ ಗುರುಗಳೇ? ಎಲ್ರೂ ಟೀಮ್ಗಿಂತ ಜಾಸ್ತಿ ಬುಲ್ಡೋಜರ್ಗಳು ನಿಮ್ ಟೀಮಲ್ಲೇ, ಅದಕ್ಕೆ ಅಣ್ಣ. ಕುರಿ ಅಣ್ಣ, ನಿಮ್ಮ ಟೀಮಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಏನು ಅಂತ ಕೇಳ್ತೀರಾ? ಏನು? 400 ಕೋಟಿ ಸೆಟ್ ಹಾಕಿರೋ ಸಿನಿಮಾನ 1.5 GB ನೆಟ್ ಹಾಕಿ ರಿವ್ಯೂ ಮಾಡ್ಬಿಡ್ತಾನೆ ಅವನೇ ನವಾಜು. ಒಂದೇ ಪ್ಲಸ್ ಇರೋದು ಅಣ್ಣ ನಿಮ್ ಟೀಮಲ್ಲಿ. ಗುರುಗಳೇ, ಹಾ, ಪಾಪ ಅವ್ರ ಟೀಮ್ಗೆ ಒಂದು ಸಮಸ್ಯೆಗೆ ಪರಿಹಾರ ಹೇಳ್ಬಿಡಿ. ಉಲ್ಲಾಸ್ಗೆ ಒಂದು ಪುಟ್ಬೋಸಿ ಹಾಕ್ಸಿ, ಆ ಕ್ಯಾಸ್ಪರೋ ತೂತೊಳಗಡೆ ಒಂದ್ಸರಿ ನುಗ್ಸಿ, ಮೋಟ್ಕಾ 9 ಕಲಿ 4 ಸಲ ತುಳಿಸ್ಬಿಟ್ರೆ ಮುಗೀತು, ಸಮಸ್ಯೆಗೆ ಪರಿಹಾರ ಸಿಕ್ಬಿಡ್ತದೆ. ಗಿಳಿಯೇ, ನೆಕ್ಸ್ಟ್ ಸಮಸ್ಯೆಗೆ ಒಳಗಾಗಿರೋ ಟೀಮ್ ಯಾವುದು? ಇಲ್ಲೊಂದು ಸಮಸ್ಯೆ ಇದೆ. ಏನಣ್ಣ? ಇಲ್ಲಿ ಯಾರು ಬಜರ್ ಕೊಟ್ಟಿಲ್ಲ ಅಣ್ಣ. ಇದು ಲ್ಯಾಗ್ ಮಾಡಿದಾಗಲೇ ಗೊತ್ತಾಯ್ತು ನಿಮ್ದೇ ಇದು ಟೀಮ್ ಅಂತ. ಅಣ್ಣ, ನಿಮ್ಗೂ ನಿಮ್ ಟೀಮ್ಗೂ ಇಷ್ಟೇ ವ್ಯತ್ಯಾಸ. ನೀವು ಆಂಕರಿಂಗ್ ಮಾಡಿದ್ರೆ ಸ್ವ್ಯಾಗ್ ಆಗಿರುತ್ತೆ, ನಿಮ್ ಟೀಮು ಸ್ಕಿಟ್ ಮಾಡಿದ್ರೆ ಲ್ಯಾಗ್ ಆಗಿರುತ್ತೆ, ಇಷ್ಟೇ ವ್ಯತ್ಯಾಸ ಅಣ್ಣ. ಅಪ್ಪಣ್ಣನ ಸ್ಕಿಟ್ಟು ವೆಲ್ಡಿಂಗ್ ಅಲ್ಲಿ ಬರೋ ಫೈರು ಎರಡು ಒಂದೇ. ಬರಿಗಣ್ಣಲ್ಲಿ ನೋಡಕ್ ಆಗಲ್ಲ ಅಣ್ಣ, ಅದಕ್ಕೆ ಅವಾಗವಾಗ ಅಣ್ಣ ಕೂಲಿಂಗ್ ಗ್ಲಾಸ್ ಹಾಕುತ್ತಾ ಇರ್ತಾರೆ. ಸರಿ ಗುರುಗಳೇ, ಹಾ. ಅವ್ರ ಟೀಮಲ್ಲಿ ಯಾವ್ದು ಪ್ಲಸ್ ಪಾಯಿಂಟ್ ಇಲ್ವೋ? ಖಂಡಿತವಾಗ್ಲೂ ಪ್ಲಸ್ ಪಾಯಿಂಟ್ ಇದೆ. ಅವ್ರ ಟೀಮ್ಗೂ ಬಟ್ಟೆ ಅಂಗಡಿಗೂ ಒಂದೇ ವ್ಯತ್ಯಾಸ. ಬಟ್ಟೆ ಅಂಗಡಿ ಮುಂದೆ 3 ಗೊಂಬೆನ ನಿಲ್ಸಿರ್ತಾರೆ, ಅವ್ರ ಟೀಮಲ್ಲಿ 1 ಗೊಂಬೆನ ಕೂರ್ಸಿರ್ತಾರೆ, ಅದೇ ಆಸ. ಆದ್ರೆ ಗುರುಗಳೇ, ಹಾ. ಅವ್ರ ಟೀಮಿನ ಸಮಸ್ಯೆಗೆ ಪರಿಹಾರ ಹೇಳ್ಬಿಡಿ. ಅಕುಲಣ್ಣ, ನಿಮ್ಮ ಟೀಮಿನ ಸಮಸ್ಯೆಗೆ ಪರಿಹಾರ ನೀವು ಆ ಟಿವಿ ಈ ಟಿವಿ ಇರೋ ಬರೋ ಟಿವಿ ಎಲ್ಲಾ ಟಿವಿಲು ಆಂಕರಿಂಗ್ ಮಾಡಿ ಮುಗಿಸ್ಬಿಟ್ಟಿದ್ದೀರಾ. ಉಳ್ಕೊಂಡಿರೋದು ಒಂದೇ ಟಿವಿ, ಅದು CCTV. ಅದ್ರ ಮುಂದೆ ಹೋಗಿ ಮೂಗು ಮುಚ್ಕೊಂಡು 3 ಅವರು ಆಂಕರಿಂಗ್ ಮಾಡ್ಬಿಟ್ಟು ಬನ್ನಿ, ನಿಮ್ ಟೀಮ್ ಎಲ್ಲ ಟಾಪಲ್ಲಿ ಬರ್ತದೆ. ಗಿಳಿಯೇ, ಸಮಸ್ಯೆಗೆ ಒಳಗಾಗಿರೋ ನೆಕ್ಸ್ಟ್ ಯಾವುದು? ಶ್ವೇತಾ ಮೇಡಮ್. ಗುರುಗಳೇ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋ ಶ್ವೇತಾ ಮೇಡಮ್ ಟೀಮ್ ಅದು. ಅವ್ರ ಟೀಮಿನ ಸಮಸ್ಯೆ ಏನು? ಎಲ್ಲ ಟೀಮಲ್ಲೂ ಆಕ್ಟಿಂಗ್ ಅಲ್ಲಿ ಸಮಸ್ಯೆ ಇದ್ರೆ ಅವ್ರ ಟೀಮಲ್ಲಿ ಸಿದ್ದಿ ಟಾಕಿಂಗ್ ಅಲ್ಲೇ ಸಮಸ್ಯೆ ಇದೆ ಕಣೋ, ಅದೆಲ್ವೋ ದೊಡ್ಡ ಸಮಸ್ಯೆ. ಸರಿ ಗುರುಗಳೇ, ಪಾಪ ಅವ್ರ ಟೀಮ್ ಸಮಸ್ಯೆಗೆ ಪರಿಹಾರ. ಅವ್ರ ಟೀಮ್ ಸಮಸ್ಯೆಗೆ ಪರಿಹಾರ ಏಂಜಲ್ ತರ ಇರೋ ನಯನ, ಎಮ್ಮೆ ಎಂಜಲು ದ್ರಾಕ್ಷಿ ಗೊಂಚಲು ಇವೆರಡನ್ನು ಪೇಸ್ಟ್ ಮಾಡಿ ಫೇಸ್ ವಾಶ್ ಮಾಡ್ಕೊ, ನಿಮ್ ಟೀಮ್ ಟಾಪಲ್ಲಿ ಬರ್ತದೆ. ಸರಿ ಸರಿ ಗುರುಗಳೇ, ಎಲ್ಲಾ ಟೀಮ್ ಸಮಸ್ಯೆ ಹೇಳಿದ್ರೆ ನಮ್ ಟೀಮ್ ಸಮಸ್ಯೆ ಲೇ ಅಲ್ಲಿ ನೋಡ್ ಆನಂದ್ ರೆಡ್ಡಿ ಎಷ್ಟು ಚೆನ್ನಾಗವ್ರೆ, ಹೀರೋ ತರ ಅವ್ರೆ. ನಮ್ ಟೀಮ್ ಲೋಗೋದಲ್ಲೇ ದೊಡ್ಡ ಸಮಸ್ಯೆ ಆಯ್ತಣ್ಣ. ನೀವು ನೋಡೋಣ ಎಷ್ಟು ಚೆನ್ನಾಗಿದ್ದೀರಾ. ಮಾಸ್ಟರ್ ಆನಂದ್ ಅಣ್ಣನ ಫೋಟೋ ಲೋಗೋಗೆ ಹಾಕು ಅಂದ್ರೆ ಯಾರೋ ರಿಟೈರ್ಡ್ ಆಗಿರೋ ಹೆಡ್ ಮಾಸ್ಟರ್ ಫೋಟೋ ಲೋಗೋ ಹಾಕ್ತಂಗೆ ಹಾಕವ್ರಣ್ಣ, ಅದೇ ದೊಡ್ಡ ಸಮಸ್ಯೆ. ಆದ್ರೂ ಪ್ರತಿ ವಾರ ನಾವೇ ಫಸ್ಟ್ ಕಿಟ್ ಮಾಡ್ತೀವಿ, ಆದ್ರೂ ಯಾಕೆ ನಾವು 1 ಲಕ್ಷ ಗೆಲ್ತಿಲ್ಲ? ನೋಡೋ, ನಮ್ ಟೀಮ್ ಒಂಥರ ಕರ್ಬೇವಿನ ಸೊಪ್ಪಿದ್ದಂಗೆ. ಅಡಿಗೆ ಮಾಡ್ಬೇಕಾದ್ರೆ ಫಸ್ಟ್ ಹಾಕ್ತಾರೆ, ಊಟ ಮಾಡ್ಬೇಕಾದ್ರೆ ಫಸ್ಟ್ ಸೈಡ್ಗೆ ಹಾಕ್ತಾರೆ, ಹಂಗೆ ಸೂಟಲ್ಲಿ ಫಸ್ಟ್ ಹಾಕ್ತಾರೆ, ಟೆಲಿಕಾಸ್ಟ್ ಲಾಸ್ಟ್ ಹಾಕ್ತಾರೆ ಕಣು. ಆದ್ರೂ ಮೊದಲನೇ ವಾರ ನಾವೇ 1 ಲಕ್ಷ ಗೆಲ್ಬೇಕಾಯ್ತು, ಜಗಪರ್ ಗೆದ್ಬಿಟ್ರು. ನೋಡ, ನಾನೊಂಥರ ವಿರಾಟ್ ಕೊಹ್ಲಿ ಇದ್ದಂಗೆ. ಫಸ್ಟ್ 1-2 ಅವರ್ ಸಿಂಗಲ್ ಆಡ್ಕೊಂಡು ಸೈಲೆಂಟ್ ಆಗಿರ್ತೀನಿ, ಆಮೇಲೆ ಫಿಕ್ಸ್ ಆಗಿ 6 ಮೇಲೆ 6 ಹೊಡಿತೀನಿ. ಮತ್ತೆ ಅವನು ಫೇಮ್ ಆದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೊನೆವರೆಗೂ ಅವನ್ ಫಾರ್ಮ್ ಅಲ್ಲಿ ಅವನೇನೋದು ಇಂಪಾರ್ಟೆಂಟ್.
ಮೊದಲು ಯಾವನ್ ಗೆದ್ದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೊನೆವರೆಗೂ ಯಾವನ್ ಇದ್ದ ಅನ್ನೋದು ಇಂಪಾರ್ಟೆಂಟ್. ಗುರುಗಳೇ ಹಾ. ಹಾಗಾದ್ರೆ ಈ ವಾರ ನಾವು 1 ಲಕ್ಷ ಗೆಲ್ತೀವೋ? 100% ನಾವೇ ಗೆಲ್ತೀವಿ ಆನಂದಣ್ಣ. ಹೆಂಗ್ ಗೆಲ್ತೀರಿ? 100% ನಾವೇ ಗೆಲ್ತೀವಿ. ಏನ್ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರಲ್ಲ? ಯಾಕೆಂದ್ರಣ್ಣ, ಫಸ್ಟ್ ವಾರ ಯಾರು ಗೆದ್ರಪ್ಪ? ಪೂರಿ ಸಾರು ಫಸ್ಟ್ ಕೂರ್ಸವ್ರೆ. ಸೆಕೆಂಡ್ ವಾರ ಯಾರು ಗೆದ್ರಪ್ಪ? ಶ್ವೇತಾ ಮೇಡಮ್. ಸೆಕೆಂಡ್ ಕೂರ್ಸವ್ರೆ. ಅವ್ರು ಆರ್ಡರ್ ಮಾಡಿ ಕೂರ್ಸ್ಬಿಟ್ಟವ್ರೆ ಕೊನೆ ಯಾರ್ಯಾರು ಗೆಲ್ಬೇಕು ಯಾವ್ಯಾವ ವಾರ ಅಂತ. ನೋಡು, ಅಕುಲ್ ಅಣ್ಣ ಲಾಸ್ಟ್ ಅಲ್ಲಿ ಕೂತವ್ರೆ. ಅವ್ರು ಕರ್ನಾಟಕ ಜನತೆಗೆ ಗೊತ್ತವ್ರು ಲಾಸ್ಟ್ ಅಲ್ಲಿ ಗೆಲ್ತಾರೆ. ಅದೇ ನಿನ್ ನಂಬರ್ ಇದೆ ಅಂತ ಅವಾಗ. ನನ್ನ ನಂಬರ್ ಇದೆ ಹಂಗಾದ್ರೆ. ಗುರುಗಳೇ ಹಾ? ಎಲ್ಲಾರ ಸಮಸ್ಯೆಗೆ ಪರಿಹಾರ ಹೇಳ್ಬಿಟ್ಟು ನಮ್ನ ಕೃತಾರ್ಥರನ್ನಾಗಿ ಮಾಡಿ. ಎಲ್ಲಾ ಸಮಸ್ಯೆಗೂ ಒಂದೇ ಪರಿಹಾರ ಅಕ್ಕ. ಏನದು? ನಾವೆಲ್ಲ ಕಾಮಿಡಿ ಮಾಡ್ತೀವಿ ಅಂತ 30 ಜಿಲ್ಲೆ ಸುತ್ತಿ ತಂದಿ ಇಲ್ಲಿ ನಿಲ್ಸವ್ರಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಅವ್ರನ್ನ ಹಬ್ಬ ನೋಡಿ ಗೇಟ್ ಮುಂದೆ ಗುಂಡಿ ತೋಡ್ಬಿಟ್ಟು ಮುಚ್ಚಿಬಿಡ್ಬೇಕು. ಇದೊಂದೇ ಕೊನೆ ಪರಿಹಾರ ಇರುದು. ಗುರುಗಳೇ ಹಾ. ನಾವಿಷ್ಟೆಲ್ಲ ಇದು ಮಾಡು, ಇದು ಮಾಡು. ಇವ್ರು ನಮ್ನ ಸುಮ್ಮನೆ ಬಿಡ್ತಾರೋ? ಸತ್ಯವಾಗ್ಲೂ ಬಿಡಲ್ಲ. ಓಡು ಬಾರ ಬಾರ ಈ ಕಡೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲೋದ್ಲಿ ಇವಳು? ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಯಾವಾಗ್ಲೂ ಇವಳು ಲೇಟೆ. ಅಕ್ಕ ಯವಿ ಯವಿ ಯವಿ, ಏನೇ ಇದು ನಿನ್ ಬಟ್ಟೆ? ನೀನ್ ಪಟ್ಟದಿಂದ ಯಾವ ತರದಾಗ ಬಂದ್ಯೋ? ಅಯ್ಯೋ ಬಿಡಕ್ಕ. ಫ್ಯಾಷನ್ ಅಕ್ಕ. ನಿನ್ ತಂಗಿ ಓದ್ತಿರೋದು ಹಳ್ಳಿಲಲ್ಲ, ಹೈಟೆಕ್ ಸಿಟಿ ಬೆಂಗಳೂರಲ್ಲಿ. ಅಲ್ಲೆಲ್ಲ ಹಿಂಗೆ ಇರ್ಬೇಕು, ಇಲ್ಲ ಅಂದ್ರೆ ಹಳ್ಳಿ ಗುಗ್ಗು ಅಂತಾರ ಅಷ್ಟೇ. ಏನಂದ್ರೆ? ಏನಿಲ್ಲ, ನೆಕ್ಸ್ಟ್ ಟೈಮ್ ಬರ್ತಾ ನಿನ್ಗೂ ಇದೇ ತರ ಡ್ರೆಸ್ ತರ್ತೀನಿ, ಮಜಾ ಮಾಡು. ಬೇಕಾಗಿಲ್ಲ, ನಂಗೆ ಇಂತ ಎಲ್ಲ ಬಟ್ಟೆ ಬೇಕಾಗಿಲ್ಲ. ನೋಡು, ಇಂತ ಬಟ್ಟೆ ಎಲ್ಲ ನೀನ್ ಪಟ್ನದಾಗ ಇಟ್ಕೋ, ಇಲ್ಲೆಲ್ಲ ಇಟ್ಕೋಬೇಡ. ಚಿಕ್ಕ ಮಕ್ಳೇ ಸೆಲ್ ಫೋನ್ ಅಲ್ಲಿ ಆಟ ಆಡೋ ಕಾಲ ಇದು. ನೀನ್ ನೋಡಿದ್ರೆ ಇನ್ನು ಕಾಯಿನ್ ಬಾಕ್ಸ್ ಕಾಲದಲ್ಲಿ ಇದ್ಯಾ. ಸ್ವಲ್ಪ ಅಪ್ಡೇಟ್ ಆಗೆ. ಏನೋ ಅಪ್ಡೇಟಾ? ನಂಗೆ ಈ ಅಪ್ಡೇಟು ಗಿಪ್ಡೇಟ್ ಎಲ್ಲ ಗೊತ್ತಾಗಕ್ಕಿಲ್ಲ. ನೋಡು, ಕಾಲ ಎಷ್ಟೇ ಬದಲಾದ್ರೂ ಸರಿ, ನಮ್ ಹಳ್ಳಿ ಸಂಸ್ಕೃತಿನ ಆಚಾರ ವಿಚಾರನ ಬಿಡ್ಬಾರ್ದು ಕಣೆ. ಅಮ್ಮ ಪಂಡ್ರಿ ಬಾಯಿ, ನಿನ್ ಲೆಕ್ಚರ್ ಸಾಕಮ್ಮ. ಸ್ವಲ್ಪ ಜಾತ್ರೆನ ಎಂಜಾಯ್ ಮಾಡಕ್ ಬಿಡೆ. ಆಯ್ತು ಆಯ್ತು ಆಯ್ತು. ಅದಕ್ಕೂ ಮುಂಚೆ ಮಾದಪ್ಪಂಗೆ ನಮಸ್ಕಾರ ಹಾಕುವ ಬಾ. ಸರಿ ನಡಿ. ಬಾ ಬಾ ಬಾ. ಯಾಕೋ ತುಂಬಾ ಹೊಟ್ಟೆ ಹಸಿತಿದ್ದೆ ಕಣೆ, ಏನಾದ್ರು ಕೊಡ್ಸೆ? ತಿಂಡಿ ಪೋತಿ, ತಿಂಡಿ ನೋಡಿದ ತಕ್ಷಣ ನಿಂಗೆ ಹಸ್ವಾಯ್ತದಾ? ಬಾ ಕೊಡ್ತೀನಿ. ಬಾ ಬಾ. ಅಣ್ಣ, 1 ಪ್ಲೇಟ್ ಪಾನಿಪುರಿ. ಬಳೆ ಅಂಗಡಿ ಹೋಗೋಣ ಬಾರ. ಏನಂದ್ರೆ? ಬಳೆ ಅಂಗಡಿನ? ಮತ್ತೆ ಅದೆಂತದೋ ಹೇಳುತ್ತಲ್ಲಪ್ಪ ಮಗಳೇ. ಫ್ಯಾಷನ್ ಅಪ್ಡೇಟು ಗಿಪ್ಡೇಟು ಅಂತೇನೋ ಬಿಡ್ತಾ ಇದ್ದೆ. ಅದೇನೋ ಗೊತ್ತಿಲ್ಲ ಕಣೆ. ಜಾತ್ರೆಗೆ ಬಂದ್ರೆ ಚಿಕ್ಕ ಮಕ್ಕಳಾಗ್ಬಿಡ್ತೀವಿ. ಆಗ ಬಳೆ, ಜಾತ್ರೆ, ಕನ್ನಡಕ, ಕಣ್ಕಪ್ಪು ಇದೆಲ್ಲ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ನನ್ ಮುದ್ದಿನ ತಂಗಿ ಕೊಡ್ಸಕ್ಕಿಲ್ಲ ಅಂತೀನ? ಬಾ ಹೋಗಮ್ಮ. ಜಾತ್ರೆ ಕನ್ನಡಕ ಎಷ್ಟಾಯ್ತು? 30 ರೂಪಾಯ ಇದೆ ಕಣೆ ನನ್ನ ಹತ್ರ. ಅಲ್ಲೊಳ್ಳ ಮಗ, ಜಾತ್ರೆಗೆ ಎಂತೆಂತ ಹಕ್ಕಿಗಳು ಬಂದಿದಾವೆ. ಅಲ್ಲಲ್ಲ, ಹಳ್ಳಿ ಅಕ್ಕಿನೂ ಐತೆ, ಪ್ಯಾಟೆ ಬುಲ್ಬುಲ್ಲು ಐತೆ. ಆದ್ರೆ ಆ ಪ್ಯಾಟೆ ಬ್ಯೂಟಿ ನಂಗೆ. ಒಬ್ಬೊಬ್ಬ ಹಿಡಿಯೋದೇನೋ ಹಿಡಿತ್ಯ, ಸರಿಯಾಗಿರೋದ್ನ ಹಿಡಿತ್ಯ ಬಿಡು. ಹಂಗಾರೆ ಹಳ್ಳಿ ಅಕ್ಕಿ ನಂಗೆಯ? ಆಯ್ತು ಬಿಡು, ಪ್ಯಾಟೆ ಬ್ಯೂಟಿ ನಂಗೆ, ಹಳ್ಳಿ ಹಕ್ಕಿ ನಿಂಗೆ. ಏಯ್, ಏನ್ರೋ ಮನೇಲಿ ಅಕ್ಕ ತಂಗಿರಿಲ್ವಾ? ಇದರೇ ಚಿನ್ನ, ಅವರಿಗೆ ಅತ್ತಿಗೆದಿರ್ನ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದೀವಿ. ಬರ್ತೀಯಾ? ಕೀರ್ತನ
ಕೀರ್ತನ ಇವ್ರೇನು ಪೋಲಿ ಹುಡುಗರು ಇದ್ದಂಗ ಅವ್ರೆ ಇವ್ರದಂತ ಮಾತು ಬಾ ಹೋಗು ಸುಮ್ಮನಿರಕ್ಕ ಹಲೋ ಮುಟ್ಬಿಡ ಅಚ್ಚಿ ಗಿರಿಗಿಟ್ಲೆ ಆಡಕೋಣಪ್ಪ ಏಯ್ ಥು ಕೈ ಬಿಡು ಏನ್ ಹೆಣ್ಮಕ್ಳಂದ್ರೆ ಜಾತ್ರೆ ಸಿಗೋ ಗೊಂಬೆ ಅನ್ಕೊಂಡಿದ್ಯಾ ಏಯ್ ಯಾರಿಗೆ ಅವಶ್ಯ ಆಗ್ತದೆ ನನಗೆ ಹೊಡಿತ್ಯಾ ನೋಡ್ಕೊತ್ರೆ ನೀನು ಸಿಗು ನೀನು ಒಬ್ಳೆ ಸಿಗ ಕಾಡು ಮ್ಯಾಮ್ ನಿಮಗೆ ಪಾನಿಪುರಿ ಇಷ್ಟನಾ ಮ್ಯಾಮ್ ಬನ್ನಿ ಮ್ಯಾಮ್ ಬನ್ನಿ ಮ್ಯಾಮ್ ರಮೇಶ್ ಅರವಿಂದ್ ಸರ್ ಪಾನಿಪುರಿ ಮಾಡ್ತಾರೆ ಅಂದ್ರೆ ಕಲ್ಲು ಕಲ್ಲೆಂತ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಂತ ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಗಲ್ಲು ಗಲ್ಲೆನುತ್ತಾ ದೋಸ್ತಿ ಗಲ್ಲು ಗಲ್ಲೆನುತ್ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತ್ತಾ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ ಗೆಜ್ಜೆ ಬರಲಿ ಚಪ್ಪಾಳೆ ಜಡ್ಜಸ್ ಹಾಗೂ ಮಾರ್ಚ್ ಮಾಡಿ ರಮೇಶ್ ಸರ್ಗೆ ರಶ್ಮಿ ಅವರೇ ಇದು ಜಾತ್ರೆ ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ನಿಮ್ ಕಡೆಯಿಂದ ಒಂದೆರಡು ಎಂಟರ್ಟೈನ್ಮೆಂಟ್ ಅಂದ್ರೆ ಜೋಕ್ಗಳು ಬರ್ಲಿ ಅಂತೇಳಿ ನಿಶ್ವಿಕಾ ಅವರು ಒಂದ್ಸಲ ಕೋಲ್ಡ್ ವಾಟರ್ ಕುಡಿತಾರಂತೆ ಓಕೆನಾ ನೆಕ್ಸ್ಟ್ ಡೇ ಏನ್ ಮಾಡ್ತಾರೆ ಈ ತರ ಐಸ್ ಕ್ರೀಮ್ ತಿಂತಾರಂತೆ 3ನೇ ದಿನ ಏನ್ ಮಾಡ್ತಾರೆ ಆಗ್ತಾ ಇಲ್ಲ ತುಂಬಾ ಶೆಕೆ ಅಂತ ಐಸ್ ಕ್ಯೂಬ್ನೇ ಬಾಯಿಗೆ ಹಾಕೋತಾರಂತೆ ಆಮೇಲೆ 4ನೇ ದಿನ ಜ್ಯೂಸ್ ಬಾಟಲ್ ನೋಡಿದ ತಕ್ಷಣ ಅದು ಇದು ಅಂತ ಎಲ್ಲ ಕುಡಿದ್ಬಿಡ್ತಾರಂತೆ ಆತರ ಎಲ್ಲ ಏನೂ ಆಗಲ್ಲ 5ನೇ ದಿನ ಅವ್ರಿಗೆ ಸಿಕ್ಕಾಪಟ್ಟೆ ಹಲ್ಲು ನೋವುತ್ತಂತೆ ಕಾರಣ ಏನಾಗಿರಬಹುದು ಎಷ್ಟು ಖುಷಿ ಆಗ್ತಾ ಇದೆ ಎಲ್ಲಾ ಜಡ್ಜಸ್ ಒಂಥರ ತರುಣ್ ಅವರೇ ಇಲ್ಲ ಈ ವೇವ್ ಲೆಂತ್ ಎಲ್ಲ ಅಲ್ಲೇ ಮ್ಯಾಚ್ ಆಗೋದು ಇದು ನಮ್ಮನ್ನ ಮೀರ್ ಹೋಗ್ತಾ ಇದೆ ರಶ್ಮಿ ಬೇಬಿ ನೀವೇ ಹೇಳಿ ಕಾರಣ ಹಲ್ಲು ಯಾಕೆ ಹಲ್ಲು ನೋತಿದೆ ಅಂತ ಹಲ್ಲಿದೆ ಅಂತ ನೋತಾ ಇದೆ ಅಂತ Yes. ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿದ್ದೆ ಇಲ್ಲಿ ತನಕ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ACPಗೆ ಏನಾದರೂ ಮಾಡಬೇಕಲ್ಲ. ಈ ಹುಡುಗರ್ನ ಇಟ್ಕೊಂಡು ಮಾಡೋಣ ಅಂದರೆ ಅವ್ರು ಸತ್ಯಾಗಿ ಹೇಳ್ಬಿಟ್ರೆ ಕಷ್ಟ. ನಾನೇ ಏನಾದರೂ ಮಾಡಬೇಕು. ಲೇ ACP, ನನ್ನ ಫ್ರೆಂಡ್ಗೆ ಹೊಡೆದಿದೆಯಲ್ವಾ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ. ಯಾವುದೇ ಕಾರಣಕ್ಕೂ ನಿನ್ನ ಸುಮ್ಮನೆ ಬಿಡಲ್ಲ. ಮಗನೇ, ಸರಿಯಾಗಿ ಸಿಕ್ಕಿದ್ಯಾ. ಇವತ್ತು ನಿನಗೊಂದು ಗತಿ ಕಾಣಿಸ್ದೆ ಬಿಡಲ್ಲ ಕಣ. ಬರ್ತೀನಿ ಇರು. ಯಾರದು? ಯಾವ ಏನಾಯ್ತು? ಯಾರು ನೀನು? ಅಯ್ಯಪ್ಪ, ಯಾರು ನೀನು? ಯಾಕೋ ಯಾಕೋ ಹೊಡಿತಾ ಇದೀಯಾ? ನನ್ನ ಯಾರು ಅಂತ ಗೊತ್ತಾನಲ್ಲ, ನಾನು ACP ಕಣೋ, ಬಿಟ್ಬಿಡ ನನ್ನ. ಅಯ್ಯಪ್ಪ, ಮಗನೇ, ಯಾರು ಅಂತ ಗೊತ್ತಾದ್ರೆ ನಿನಗಿದೆ ಕಣೋ, ನಿನಗಿದೆ ಮಾರಿಯಪ್ಪ. ಯಾಕೋ ಹೊಡಿತಾ ಇದೀಯಾ? ಅದನ್ನಾದ್ರೂ ಹೇಳ್ಬಿಟ್ಟು ಹೊಡಿಯೋ. ಬೀದರಲ್ಲಿ 45 ಡಿಗ್ರಿ ಉಷ್ಣಾಂಶ, ಇಲ್ಲಿ ಮರುತ್ಕೊಂಡ್ರೆ ನಿಂತ್ಕೊಂಡಿದ್ಯಾ ನೀನು? ಅಲ್ಲಷ್ಟೊಂದು ತಾಪಮಾನ ಇದೆ, ನಾನೇನೋ ಮಾಡ್ಲಿ? ಓ, ನೀನು ಏನೋ ಮಾಡಕ್ಕಾಗಲ್ವಾ? ಇರು, ನಾನು ಮಾಡ್ತೀನಿ.
ಯಾರೋ ನಿಮ್ಮಲೆ ಯಾರೋ ನಮ್ಮ ಮನ್ಸು ನಾವು ಒಳ್ಳೇದ್ ಮಾಡಿದ್ರೆ ದೇವ್ರು ಏನಂತೀರಾ? ಮಗನೇ ಸಾಯಿಸ್ಬಿಡ್ತೀನಿ ನಿನ್ನ. ಸಾಯಿಸ್ಬಿಟ್ಟ? ಅಷ್ಟೊಂದು ನಂಬಿದ್ಯಾ ನಿಂಗೆ? ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮುಟ್ಟೆ ಉಳ್ಳೆ ಹೋಯ್ತು. ಯಾವ ನನ್ನ ಮಗ? ಹುಚ್ಚ ನನ್ನ ಮಗ. ನಾಯಿ ಹೊಡೆದಾಗ ಓಡಾಕ್ಬಿಂಡಲ್ಲಪ್ಪ. ಅಯ್ಯಪ್ಪ ಅದೇ ಮಗನೇ, ನೀನ್ ಸಿಗೋ ನಿನ್ ಮೂಳೆ ಚಕ್ರ ಎಣಿಸ್ಬಿಡ್ತೀನಿ. ಅಯ್ಯಪ್ಪ ಅಯ್ಯಪ್ಪ. ನನ್ನ ಗೆಳೆಯನಿಗೆ ಹೊಡೆದೆ ಅಲ್ವಾ ಮಗನೇ, ಅನುಭವಿಸು. ಈಗ ನನ್ನ ಮನ್ಸು ನಿರಾಳ ಆಯ್ತು. ನಾನು ಹೊಡೆದಿದ್ದಕ್ಕೆ ಕಾರಣ ಗೊತ್ತಾಗದೆ ನನ್ನ ಮಗನೇ ತಲೆ ಕೆಡ್ಸ್ಕೊಂಡು ಸತ್ತೋಗ್ಬಿಡ್ಬೇಕು ನೀನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ನೀವಿಬ್ರು ಕೂತಿರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಸಿರಿ, ಇವತ್ತು ನಾನೇ ನಿಮಗೆ ಏನಾದರೂ ತಿನ್ನೋದಕ್ಕೆ ಮಾಡಿಕೊಟ್ರೆ ಹೇಗೆ? ಇರಿ. ಮಾವ, ನೀವು ನಮ್ಮನೆಲ್ಲ ಅಡುಗೆ ಮಾಡ್ತೀರಾ? ಬೇಡ ಮಾವ, ನಾನೇ ಮಾಡ್ಕೊಂಡು ಬರ್ತೀನಿ. ಯಾಕೆ ಮಾಡ್ಕೊಡ್ಬಾರ್ದು? ರೆಸ್ಟೋರೆಂಟಲ್ಲಿ ಯಾರ್ಯಾರಿಗೂ ಅಡುಗೆ ಮಾಡ್ತೀವಿ, ಇಲ್ಲಿ ನಮ್ಮ ಮನೆಯವ್ರಿಗೆ ನಾನು ಅಡುಗೆ ಮಾಡ್ಕೊಡ್ಬಾರ್ದಾ? ನಿನಗೆ ಅವಲಕ್ಕಿ ಉಪ್ಪಿಟ್ಟು ಇಷ್ಟ ಅಂತ ನನಗೆ ಗೊತ್ತು, ಅದನ್ನೇ ಮಾಡ್ಕೊಡ್ಲಾ? ಅಯ್ಯೋ ಮಾವ, ನಿಮ್ಗೆ ಯಾಕಿದೆಲ್ಲ ತೊಂದರೆ? ನೀವ್ ಯಾಕೆ ಇಲ್ಲಿ ಬಂದ್ರಿ? ಬನ್ನಿ, ನೀವಲ್ಲಿ ಕೂತ್ಕೊಳ್ಳಿ. ನೀವಿಲ್ಲಿ ಬರಬಾರ್ದು, ನಾನು ಮಾಡಿ ಬಡಿಸ್ತೀನಿ ಅಂತ ಹೇಳಿದ್ನಲ್ಲ. ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಬಿಸಿ ಬಿಸಿ ಅವಲಕ್ಕಿ ರೆಡಿ. ತಿಂದು ರುಚಿ ಹೇಗಿದೆ ಅಂತ ಹೇಳಿ. ಮಾವ, ನಿಜವಾಗ್ಲೂ ಸೂಪರ್ ಆಗಿದೆ ಮಾವ. ಮಾಧವ, ಪ್ರೀತಿ ಅಂತಂದ್ರೆ ಇದೇ ಅಲ್ವೇನೋ? ನಮ್ಮಲ್ಲೂ ಇಷ್ಟು ಜನ ಇದ್ದಾರೆ, ಯಾರಿಗಾದರೂ ಏನಾದ್ರು ಮಾಡಿಕೊಡಿ ಅಂತ ಹೇಳಿದ್ರೆ ಹ್ಞೂ ಅಂತಾರೆ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.